ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮುಟ್ಟಿನ ನೈರ್ಮಲ್ಯ ಕುರಿತು ಜಾಗೃತಿ ಅಭಿಯಾನ. ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಹೆಣ್ಣು ಮಕ್ಕಳಿಗೆ ಮುಟ್ಟು ಶಾಪವಲ್ಲ ಎಂದ ಗಣ್ಯರು. ಪತ್ರಿಕಾ ಕಾಯ್ದೆ ಕುರಿತು ವಿಶೇಷ ಉಪನ್ಯಾಸ, ಅಭಿನಂದನಾ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ನಿಂದ ಕಾರ್ಯಕ್ರಮ ಆಯೋಜನೆ. ಪ್ರಜಾವಾಣಿ ವರದಿಗಾರ ಯೋಗೇಶ್, ವಾರ್ತಾ ಇಲಾಖೆ ನಿವೃತ್ತ ನೌಕರ ಮಂಜುನಾಥ್ಗೆ ಸನ್ಮಾನ. ಪಿಡಬ್ಲ್ಯೂಡಿ ರಸ್ತೆ ಪರಿಮಿತಿಯಲ್ಲಿ ಮನೆ ನಿರ್ಮಾಣ ಪ್ರಕರಣ. ಮನೆ ತೆರವಿಗೆ ಮುಂದಾದ ಇಲಾಖೆ, ಅಧಿಕಾರಿಗಳಿಗೆ ಆವಾಜ್ ಹಾಕಿದ ಮನೆ ಮಾಲೀಕ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಾಹಿತಿಗಳು, ಚಿಂತಕರ ಬೆಂಬಲ. ಪ್ರಜಾಸತ್ತೆ ಉಳಿವಿಗಾಗಿ ಮರಿತಿಬ್ಬೇಗೌಡರನ್ನ ಬೆಂಬಲಿಸಲು ಗಣ್ಯರ ಮನವಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮತಗಟ್ಟೆಗೆ ಚುನಾವಣಾ ವೀಕ್ಷಕರ ಭೇಟಿ. ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿದ ಡಾಕ್ಟರ್ ರವಿಶಂಕರ್. ಮಂಡ್ಯದಲ್ಲಿ ಮಿಮ್ಸ್ ಮತ್ತು ಎಂಒಜಿಎಸ್ ಆಶ್ರಯದಲ್ಲಿ ವಿಶ್ವ ಮುಟ್ಟಿನ ನೈರ್ಮಲ್ಯ ದಿನ 2024 ಜಾಗೃತಿ ಅಭಿಯಾನ ನಡೆಯಿತು. ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಮಿಮ್ಸ್ ಆವರಣದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಮುಟ್ಟಿನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಅಭಿಯಾನವು ಮಿಮ್ಸ್ನಿಂದ ಸಂಜಯ ವೃತ್ತದವರೆಗೆ ತೆರಳಿ ಮಾನವ ಸರಪಳಿ ಮೂಲಕ ಜಾಗೃತಿ ಮೂಡಿಸಲಾಯಿತು. ನಂತರ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಮಾತನಾಡಿ, ಋತುಚಕ್ರ ಪ್ರತಿ ತಿಂಗಳು ನಡೆಯುವಂತೆ ಪ್ರಕ್ರಿಯೆಯಾಗಿದೆ. ಇದನ್ನು ಜನರು ಶಾಪ ಅಂದುಕೊಳ್ಳದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು. ಎಲ್ಲರಿಗೂ ನಮಸ್ಕಾರಗಳು. ಮೇ 28ರಂದು ಋತುಚಕ್ರ ನೈರ್ಮಲ್ಯ ಜಾಗೃತಿ ದಿನವಾಗಿ ನಾವೆಲ್ಲ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೀವಿ. ಈ ಋತುಚಕ್ರ ಹೆಂಗಸರಲ್ಲಿ ಸಾಮಾನ್ಯವಾಗಿ ಪ್ರತಿ ತಿಂಗಳು ಆಗುವಂಥ ಒಂದು ಚಟುವಟಿಕೆ. ಇದರಿಂದ ಈ ಟೈಮ್ನಲ್ಲಿ ಇದನ್ನು ಶಾಪ ಅಂತ ಜನಗಳು ತಿಳ್ಕೊಳ್ಳದೆ ಆ ಪ್ರತಿಯೊಬ್ಬರು ಹೆಂಗಸರು ಅದರ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕಾದದ್ದು ಒಂದು ಸಂಪ್ರದಾಯ. ಈ ಟೈಮ್ನಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ 3 ದಿನ ಹೊರಗಡೆ ಕೂರಿಸೋದು ಆ ಥರ ಮಾಡ್ತಾರೆ. ಅದರೆಲ್ಲ ಅಗತ್ಯ ಇಲ್ಲ. ಅದು ಒಂದು ಪರಿಸರದ ಒಂದು ದೈನಂದಿನ ಚಟುವಟಿಕೆ ಥರ ಆಗ್ತಾ ಇರುತ್ತೆ. ಇದರಿಂದ ಓವ್ಯುಲೇಷನ್ ಅಂತ ಒಂದು ಆಗುವಂಥ 14ನೇ ದಿನಕ್ಕೆ ಆಗುವಂಥದ್ದು, ಆಮೇಲೆ 28ನೇ ದಿನಕ್ಕೆ ಪ್ರತಿಯೊಬ್ಬರು ಮುಟ್ಟಾಗುವಂಥದ್ದು ಸಹಜ ಕ್ರಿಯೆ. ಈ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಹೆಂಗಸರು ಒಂದು ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು. ಇದರಿಂದ ಮುಂದೆ ಯಾರು ಇದನ್ನು ಒಂದು ಶಾಪ ಅಂತ ಪರಿಗಣಿಸಿದೆ ಹೆಣ್ಮಕ್ಳಲ್ಲಿ ಪ್ರತಿಯೊಬ್ಬರೂ ಒಂದು ಇದನ್ನು ನೈಜ ಕ್ರಿಯೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ಅಂತ ಅಂದ್ಕೊಂಡಿದ್ದೀವಿ. ಈ ದಿನವನ್ನು ನಾವು ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಮಂಡ್ಯ ಮೆಡಿಕಲ್ ಕಾಲೇಜಿಂದ ಮತ್ತು MOGS ಪರವಾಗಿ ಇವತ್ತು ಒಂದು ಜಾಥಾವನ್ನು ಹೊರಟಿದ್ವಿ. ಡಾಕ್ಟರ್ ವಸಂತಲಕ್ಷ್ಮಿ ಮಾತನಾಡಿ, ಮುಟ್ಟು ಸಹಜ ಮತ್ತು ನೈಜ ಕ್ರಿಯೆಯಾಗಿದೆ. ಹಾಗಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮುಟ್ಟಿನ ನೈರ್ಮಲ್ಯ ಜಾಗೃತಿ ಜಾಥಾ ನಡೆಸಲಾಗುತ್ತಿದೆ ಎಂದರು. ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ. ಆದ್ದರಿಂದ ಅದಕ್ಕೆ ಅವರು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಈ ಮುಟ್ಟಿನ ನೈರ್ಮಲ್ಯ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಮೇ 28ನೇ ತಾರೀಕು ಮುಟ್ಟಿನ ನೈರ್ಮಲ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಂತಂದರೆ, ಮುಟ್ಟಿನ ಆರೋಗ್ಯದ ಮಹತ್ವ ಮತ್ತು ಮುಟ್ಟಿನ ಉತ್ಪನ್ನಗಳ ಸೂಕ್ತ ಬಳಕೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಕೆಲವು ವಿಚಾರಗಳು ಮತ್ತು ಮುಟ್ಟಿನ ದಿನಗಳಲ್ಲಿ ಮಹಿಳೆಯರನ್ನು ದಾರಿ ತಪ್ಪಿಸುವ ಕ್ರಮಗಳು, ಇದನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, ಡಾಕ್ಟರ್ ಜಿ ಶಿವಕುಮಾರ್, ಡಾಕ್ಟರ್ ಶೀಲಾ, ಸವಿತಾ, ಸಂಜಯ್, ಮನೋಹರ್, ಶಿಲ್ಪಾ, ಕಾವ್ಯಶ್ರೀ, ವಸುಮತಿರಾವ್, ಮಿಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ LL ಕ್ಲೇಮೆಂಟ್, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ SM ಸುರೇಶ್ ಮತ್ತಿತರರಿದ್ದರು. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಕ್ಲಬ್ನ ಕಚೇರಿಯಲ್ಲಿ ನೂತನ ಪತ್ರಿಕಾ ಕಾಯಿದೆ ಬಗ್ಗೆ ವಿಶೇಷ ಉಪನ್ಯಾಸ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಗಿಡಕ್ಕೆ ನೀರೆರೆಯುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಂಡ್ಯದಿಂದ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡ ಪ್ರಜಾವಾಣಿ ಪತ್ರಿಕೆಯ ಹಿರಿಯ ವರದಿಗಾರ ಮಾರೇನಹಳ್ಳಿ ಯೋಗೇಶ್, ವಾರ್ತಾ ಇಲಾಖೆಯ ನಿವೃತ್ತ ನೌಕರ ಮಂಜುನಾಥ್ ಅವರನ್ನ ಅಭಿನಂದಿಸಲಾಯಿತು. ತರುವಾಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಜಾವಾಣಿ ಪತ್ರಿಕೆಯ ವರದಿಗಾರ ಮಾರೇನಹಳ್ಳಿ ಯೋಗೇಶ್, ಮಂಡ್ಯ ಜಿಲ್ಲೆ ಪತ್ರಿಕೋದ್ಯಮದ ಮೂಲ ಬೇರಾಗಿದೆ. ಇದಕ್ಕೆ ಈಗ ನಡೆಯುತ್ತಿರುವ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಎಂದರು. ಕೌಡ್ಲೆ ಚೆನ್ನಪ್ಪ ಮಂಡ್ಯ ಪತ್ರಿಕೋದ್ಯಮಕ್ಕೆ ಅಡಿಪಾಯ ಹಾಕಿದ್ದಾರೆ. ಪತ್ರಿಕೋದ್ಯಮದ ಬಗ್ಗೆ ಯಾವ ನೀತಿ ಕಾಯ್ದೆಗಳು ಇಲ್ಲ, ಆದರೆ ಕಾಯ್ದೆ 19A ನಲ್ಲಿ ಎಲ್ಲವೂ ಸೇರಿಕೊಂಡಿದೆ ಎಂದರು. ನೂತನ ಪತ್ರಿಕೋದ್ಯಮ ಕಾಯ್ದೆಯ ಅವಶ್ಯಕತೆ ಇದೆ. ಈ ಕಾಯ್ದೆ ಮೂಲಕ ಪತ್ರಕರ್ತರಿಗೆ ಜಾಗೃತಿ ಮೂಡಬೇಕು. ಈ ನಿಟ್ಟಿನಲ್ಲಿ ಪತ್ರಿಕಾ ಕಾಯ್ದೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಪತ್ರಿಕೋದ್ಯಮವನ್ನು ನೇರವಾಗಿ ಪತ್ರಿಕೋದ್ಯಮದ ಸಂಹಿತೆ ಬಗ್ಗೆ, ಪತ್ರಿಕೋದ್ಯಮದ ನೀತಿ ನಿಯಮಗಳ ಬಗ್ಗೆ ಯಾವ ಕಾಯ್ದೆನೂ ಇಲ್ಲ. ಪತ್ರಿಕೋದ್ಯಮ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ಜನ ಆ ರಥವನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಭಾರತ ಸಂವಿಧಾನದ 19(1)A 19ನೇ ವಿಧಿ ಏನಿದೆ, ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅದರಲ್ಲೇ ಪತ್ರಿಕೋದ್ಯಮ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಪ್ರತ್ಯೇಕವಾದ ಒಂದು ಸೆಪರೇಟ್ ಆ್ಯಕ್ಟ್ ಇಲ್ಲ. ITBT ಆ್ಯಕ್ಟ್ ಅಂತೀವಿ. ITBT ಆ್ಯಕ್ಟಲ್ಲೂ ಕೂಡ ಪತ್ರಿಕೋದ್ಯಮದ ಕೆಲವೊಂದು ವಿಚಾರಗಳು ಬರ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಈ ನೂತನ ಪತ್ರಿಕಾ ಕಾಯ್ದೆ ಅತ್ಯಂತ ಅವಶ್ಯಕವಾಗಿತ್ತು. ಅದರಲ್ಲಿ ಏನಿದೆ, ಒಂದು ಸಮಾಜವನ್ನು ಹೇಗೆ ನಡೆಸಬೇಕು ಅಂದರೆ ಅದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಒಂದು ಕುಟುಂಬವನ್ನು ನಡೆಸೋಕ್ಕೆ ಸಂಬಂಧ ಒಂದು ಕಂಡಕ್ಟ್ ಇರುತ್ತೆ. ಇಡೀ ಒಂದು ದೊಡ್ಡ ವ್ಯವಸ್ಥೆ, ಒಂದು ಅಂಗ, ಸರ್ಕಾರದ ಒಂದು ಸಮಾಜದ ಒಂದು ಅಂಗಕ್ಕೆ ಒಂದು ಕಾಯ್ದೆ ಇಲ್ಲ ಅನ್ನೋ ಕೊರತೆ ಇತ್ತು. ಈ ಕಾಯ್ದೆ ಮೂಲಕ ನಮ್ಮ ಪತ್ರಕರ್ತರಿಗೆ ಅದರ ಜಾಗೃತಿ ಮೂಡಬೇಕು. ಪತ್ರಿಕಾ ಕಚೇರಿಗಳು, ಸುದ್ದಿ ಮನೆಗಳು ಹೇಗೆ ನಡೀಬೇಕು, ಯಾವುದೆಲ್ಲ ಸ್ವಯಂ ನಿಯಂತ್ರಣ ವ್ಯವಸ್ಥೆ ಇರಬೇಕು ಅನ್ನೋದ್ರ ಸಂಬಂಧ ಈ ಪತ್ರಿಕಾ ಕಾಯ್ದೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಿರಿಯ ಪತ್ರಕರ್ತ ಕೌಡ್ಲೆ ಚೆನ್ನಪ್ಪ ಮಾತನಾಡಿ, ಪತ್ರಿಕೋದ್ಯಮದಲ್ಲಿ ಉಳಿದುಕೊಳ್ಳುವ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಈ ಕಾರಣಕ್ಕಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಸ್ಥಾಪಿಸಲಾಯಿತೇ ಹೊರತು ಇದು ಯಾವುದೇ ಸಂಘಕ್ಕೂ ಪರ್ಯಾಯವಲ್ಲ, ಯಾರ ವಿರುದ್ಧವೂ ಅಲ್ಲ ಎಂದರು. ಆದರೆ ಪತ್ರಿಕೋದ್ಯಮ ಚಟುವಟಿಕೆಗಳು ಏನೂ ನಡೀತಾ ಇಲ್ಲ. ಅದನ್ನೇ ಬಲಗಡೆಗೆ ಹೋಗಿ ಹೇಳೋದಾದರೆ ಅದೊಂಥರ ವೃತ್ತಿ ನಡೀತಾ ಇದೆ. ಅದು ನನಗೆ ಭಾಳ ಬೇಜಾರಾಯಿತು. ಅವರೇನು ತಿಳ್ಕೊಂಡಿರ್ತಾರೆ, ಇವರು ಮೆಂಬರ್ಶಿಪ್ ರಿನ್ಯೂ ಮಾಡಲಿಲ್ಲ, ಅದಕ್ಕೋಸ್ಕರ ಹಿಂಗೆ ಬೈತಾನೆ ಆಗಿ ಹೀಗೆ ಅಂತ ಹೇಳ್ತಾರಂತೆ. ನಾನು ಮಾಡಿರೋ ಸಂಸ್ಥೆ ನನಗೆ ಯಾಕೆ ಮೆಂಬರ್ಶಿಪ್ ಕೊಟ್ಟಿದ್ರೆ ಸಂತೋಷ, ಕೊಟ್ಟಿದ್ರೆ ಬೇಡ. ಅದಕ್ಕೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಈ ಪ್ರೆಸ್ ಕ್ಲಬ್, ಮಂಡ್ಯ ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ ಕ್ಲಬ್ಗೂ KUW ಯಾವ ಸಂಬಂಧನೂ ಇಲ್ಲ. ಯೋಗಣ ಪಾಪ ಅವರು ಕಾರ್ಯನಿರತ ಪತ್ರಕರ್ತರ ಸಂಘರು, ನಾನು IFW ಜನರಲ್ ಮೆಂಬರ್ ಆಗಿಲ್ಲ, ಅದರ ಒಂದು ಜಿಲ್ಲಾ ಸಂಘ ಇದೆ ಅಷ್ಟೇ. ಇವೆಲ್ಲ ನಮ್ಗೆ ಸೊನ್ನೆ. ಆದರೆ ನಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಪ್ರಕೃತಿ ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮಾಡೋಣ ಅಂತೇಳಿ ಇದನ್ನು ಮಾಡಿದ್ದೀವಿ ಅಷ್ಟೇ ಹೊರತು ಯಾರ ವಿರುದ್ಧನೂ ಅಲ್ಲ. ನಮ್ಮ ಬಸವಗೌಡರು ಹೇಳ್ತಾ ಇರ್ತಾರೆ, ನಾವು ಯಾರ ವಿರುದ್ಧನೂ ಅಲ್ಲ. ಇದು ಯಾತಕ್ಕೆ ಅಂತಂದರೆ ಅವ್ರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಮಾಡೋದಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡಿ ಬಸವಗೌಡರ ನೇತೃತ್ವದಲ್ಲಿ ನಾವು ಬೆಳೀತಾ ಇದ್ದೀವಿ. ಜರ್ನಲಿಸ್ಟ್ ಕ್ಲಬ್ಬಿನ ಉಪಾಧ್ಯಕ್ಷ ದಾಕೋ ಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಬೆಂಗಳೂರು ಪ್ರೆಸ್ ಕ್ಲಬ್ಬಿನ ಸದಸ್ಯತ್ವ ಮಂಡ್ಯ ಜರ್ನಲಿಸ್ಟ್ ಕ್ಲಬ್ಬಿಗೆ ಸಿಕ್ಕಿದೆ. ಇದರ ಗೌರವ ಮತ್ತು ಕೀರ್ತಿ ಕೌಡ್ಲೆ ಚೆನ್ನಪ್ಪರವರಿಗೆ ಸಲ್ಲುತ್ತದೆ ಎಂದರು. ನಮಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಂದರೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಸದಸ್ಯತ್ವ ಸಿಕ್ಕಿದೆ. ಅದು ಹೆಮ್ಮೆ ಪಡುವಂಥ ವಿಷಯ, ಎಲ್ರಿಗೂ ಖುಷಿ ಪಡುವಂಥ ವಿಷಯ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಅಧ್ಯಕ್ಷ AL ಬಸವಗೌಡ, ಮಂಡ್ಯ ಸಿಟಿ ಕ್ಲಬ್ ಅಧ್ಯಕ್ಷ ನಾಗರಾಜು, ಬಸವರಾಜು, ಅನುಪಮಾ ಸೇರಿದಂತೆ ಇತರರಿದ್ದರು. ಮುಂಬರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರನ್ನು ಬೆಂಬಲಿಸುವಂತೆ ಶಿಕ್ಷಕ ವೃಂದದಲ್ಲಿ ಕನ್ನಡ ಪರ ಹೋರಾಟಗಾರ ಚಿಂತಕ ಜಾಣಗೆರೆ ವೆಂಕಟರಾಮಯ್ಯ ಮನವಿ ಮಾಡಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಪ್ರಜಾಸತ್ತಾತ್ಮಕವಾಗಿ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಮರಿತಿಬ್ಬೇಗೌಡರ ಆಯ್ಕೆ ಅನಿವಾರ್ಯವಾಗಿದ್ದು, ಹಾಗಾಗಿ ಅವರನ್ನ ಶಿಕ್ಷಕ ವೃಂದದವರು ಬೆಂಬಲಿಸುವಂತೆ ಮನವಿ ಮಾಡಿದರು. ಪ್ರಜಾಸತ್ತೆ ಉಳಿಸಬೇಕು, ಉಚಿತ ಕಡ್ಡಾಯ ಶಿಕ್ಷಣದ ಗುರಿ ಉಳಿಯಬೇಕು, ಎಲ್ಲ ಸಮುದಾಯಗಳು ಸೌಹಾರ್ದದಿಂದ ಬದುಕಬೇಕು. ಈ ಉದ್ದೇಶಗಳ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುತ್ತಿರುವುದಾಗಿ ತಿಳಿಸಿದರು. ಹೊಸ ಶಿಕ್ಷಣ ನೀತಿ ನಮ್ಮನ್ನ 100 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಇದರ ಹಿಂದೆ ಹಿಡನ್ ಅಜೆಂಡಾ ಅಡಗಿದೆ. ಇದನ್ನ ಎಲ್ಲರೂ ವಿರೋಧಿಸಬೇಕು. ಇಲ್ಲದಿದ್ದಲ್ಲಿ ನಮ್ಮ ಮಕ್ಕಳಿಗೆ, ತಳ ಸಮುದಾಯದವರಿಗೆ ಶಿಕ್ಷಣ ಮತ್ತು ಉದ್ಯೋಗ ಸಿಗುವುದಿಲ್ಲ ಎಂದರು. ಎಲ್ಲಾ ಕ್ಷೇತ್ರಗಳು ಖಾಸಗೀಕರಣ ಆಗುತ್ತಿರುವ ಹಿನ್ನೆಲೆ ಶಿಕ್ಷಣವು ಮಾರಾಟದ ಸರಕಾಗುತ್ತದೆ. ಹಿಂದುಳಿದವರಿಗೆ ಶಿಕ್ಷಣ, ಉದ್ಯೋಗ ಸಿಗುವುದಿಲ್ಲ. ಆದ ಕಾರಣ ಮರಿತಿಬ್ಬೇಗೌಡರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಮಾರುತ್ತಿರುವ ಈ ಸನ್ನಿವೇಶದೊಳಗೆ ಶಿಕ್ಷಣವೂ ಕೂಡ ಮಾರುಕಟ್ಟೆಯ ಸರಕಾದ ರೀತಿಯೊಳಗೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅದಕ್ಕೆ ಪೂರಕವಾಗುವ ರೀತಿಯೊಳಗೆ NEP ಇದೆ. ಇಂಥದ್ದೇನಾದರೂ ಬಂತು ಅಂದರೆ ನಮ್ಮ ಮಕ್ಕಳು 1 ಶಿಕ್ಷಣ ವಂಚಿತರಾಗ್ತಾರೆ, 2 ಉದ್ಯೋಗ ವಂಚಿತರಾಗ್ತಾರೆ. ದೊಡ್ಡ ದೊಡ್ಡ ಆಂಬಿಷನ್ಸ್ ಇಟ್ಕೊಳ್ಳೋದ ರೀತಿಯೊಳಗೆ, ಉನ್ನತ ಶಿಕ್ಷಣವನ್ನು ಪಡೆದ ರೀತಿಯೊಳಗೆ ಡ್ರಾಪ್ಔಟ್ಸ್ ಆಗಿ ಅಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗ್ತಾರೆ, ಕೈಕೂಲಿಗಳ ಆಳುಗಳಾಗ್ತಾರೆ. ಇಂಥ ಸ್ಥಿತಿಯ ಒಂದು ಹಿಡನ್ ಅಜೆಂಡಾ NEPನಲ್ಲಿದೆ. ಇದೆಲ್ಲವನ್ನು ಸಮರ್ಥವಾಗಿ ಎದುರಿಸಬಲ್ಲ ಶಕ್ತಿ ಇರ್ತಕ್ಕಂಥವರು ಅಂತಂದರೆ ನನಗೆ ಕಾಣುವ ರೀತಿಯೊಳಗೆ ಮರಿತಿಬ್ಬೇಗೌಡರು. ಸಾಹಿತಿ ಪ್ರೊಫೆಸರ್ ಮುಕುಂದರಾಜು ಮಾತನಾಡಿ, ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಶಿಕ್ಷಣ ಕ್ಷೇತ್ರವನ್ನು ನೂತನ ಶಿಕ್ಷಣ ನೀತಿ ತರುವ ಮೂಲಕ ಕುಲಗೆಡಿಸಿದೆ ಎಂದು ತಿಳಿಸಿದರು. ಈ ನೀತಿಯಿಂದ ಹಿಂದುಳಿದವರಿಗೆ ಭವಿಷ್ಯ ಇಲ್ಲದಂತಾಗಿದೆ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ನುಡಿದರು. ಈಗಲೂ ಶಿಕ್ಷಕರ ಸಮಸ್ಯೆಗಳು ಇದೆ. ಆದರೆ ಮರಿತಿಬ್ಬೇಗೌಡರು ಹೋರಾಟದಿಂದ ಬಂದವರಾಗಿದ್ದು, ಹಾಗಾಗಿ ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸುವ ವಿಶ್ವಾಸ ತಮಗಿದೆ. ಆದ ಕಾರಣ ಶಿಕ್ಷಕರು ತಮ್ಮ ಮಾತುಗಳನ್ನು ಮಾರಿಕೊಳ್ಳದೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಶೈಕ್ಷಣಿಕ ವಲಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಹಿನ್ನೆಲೆಯಲ್ಲಿ ಉತ್ತಮ ಅಭ್ಯರ್ಥಿಯಾಗಿರುವ ಮರಿತಿಬ್ಬೇಗೌಡರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಪತ್ರಕರ್ತ ಮಿತ್ರರೇ, ನಮ್ಮ ಎಲ್ಲ ಹಿರಿಯ ಲೇಖಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತು ಇಲ್ಲಿ ಏನು ಶಿಕ್ಷಕ ಕ್ಷೇತ್ರದ ಮತದಾನ ನಡೀತಾ ಇದೆ, ಅದರಲ್ಲಿ ಮರಿತಿಬ್ಬೇಗೌಡರು ನಿಲ್ಲೋದ್ರ ಮೂಲಕ ಶಿಕ್ಷಕರಿಗೆ ಒಂದು ಧೈರ್ಯವನ್ನು ತಂದುಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಕಳೆದ 3 ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗಲೂ ನಾನು ಅವ್ರನ್ನ ಮೊದಲಿನಿಂದಲೂ ಬಲ್ಲೆ. ಯಾಕೆಂದರೆ ನಾವೆಲ್ಲ ಶಿಕ್ಷಕ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವರು ಬಗೆಹರಿಸ್ತಿದ್ರು. ಗೋಷ್ಠಿಯಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ SG ಸಿದ್ದರಾಮಯ್ಯ, ಸಾಹಿತಿ ಡಾಕ್ಟರ್ ಬಂಜುಗೆರೆ ಜಯಪ್ರಕಾಶ್, ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಬೈರಮಂಗಲ ರಾಮೇಗೌಡ, ಸಾಹಿತಿ ತಾ ಚಿಕ್ಕಣ್ಣ, ಕರ್ನಾಟಕ ಬಂಜಾರ ಅಭಿವೃದ್ಧಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ AR ಗೋವಿಂದಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ವಿಧಾನ ಪರಿಷತ್ತಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಡೆಯುವ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ನೇಮಕವಾಗಿರುವ ಚುನಾವಣಾ ವೀಕ್ಷಕರಾದ ಡಾಕ್ಟರ್ ರವಿಶಂಕರ್ ಅವರು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕರ್ನಾಟಕ ವಿಧಾನ ಪರಿಷತ್ತಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಡೆಯುವ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ನೇಮಕವಾಗಿರುವ ಚುನಾವಣಾ ವೀಕ್ಷಕರಾದ ಡಾಕ್ಟರ್ ರವಿಶಂಕರ್ ಅವರು ಇಂದು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಜೂನ್ 3ರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ 9 ಮತಗಟ್ಟೆಗಳನ್ನು ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ವೀಕ್ಷಕರು ಇಂದು ಮಂಡ್ಯ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಕಚೇರಿಯಲ್ಲಿ ತೆರೆಯಲಾಗುವ ಮತಗಟ್ಟೆಯಲ್ಲಿ ಮಾಡಿಕೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಇದಕ್ಕೂ ಮುನ್ನ ಚುನಾವಣೆಯ ಸಹಾಯಕ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಂದ ಚುನಾವಣೆ ಮಾಡಿಕೊಂಡಿರುವ ಸಿದ್ಧತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಪರಿಶೀಲನೆಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು, ಮಂಡ್ಯ ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್ ಉಪಸ್ಥಿತರಿದ್ದರು. PWD ರಸ್ತೆಯ ಪರಿಮಿತಿಯಲ್ಲಿ ಮನೆಯನ್ನ ನಿರ್ಮಿಸಲಾಗಿದೆ ಎಂದು ಹೈಕೋರ್ಟ್ ಆದೇಶದನ್ವಯ ಮನೆ ಕೆಡವಲು ಬಂದ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರಾದ ನಂದನ್ ಕುಮಾರ್ ರವರನ್ನ ಮನೆಯ ಮಾಲೀಕ ರಾಮೇನಹಳ್ಳಿ ಕೃಷ್ಣೇಗೌಡರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ.
ನಾಗಮಂಗಲ ಪಿಡಬ್ಲ್ಯೂಡಿ ರಸ್ತೆಯ ಪರಿಮಿತಿಯಲ್ಲಿ ಮನೆಯನ್ನು ನಿರ್ಮಿಸಲಾಗಿದೆ ಎಂದು ಹೈಕೋರ್ಟ್ ಆದೇಶದನ್ವಯ ಮನೆ ಕೆಡವಲು ಬಂದ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ರವರನ್ನು ಮನೆಯ ಮಾಲೀಕ ರಾಮೇನಹಳ್ಳಿ ಕೃಷ್ಣೇಗೌಡರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡು ನಿಯಮಬದ್ಧವಾಗಿ ಆರ್ಟಿಸಿ ಜಮೀನಿನಲ್ಲಿ ಮನೆಯನ್ನು ಕಟ್ಟಿದ್ದೇನೆ, ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನಿಮ್ಮ ಏಕಪಕ್ಷೀಯ ನಿರ್ಣಯವನ್ನು ಖಂಡಿಸುತ್ತೇವೆ ಹಾಗೂ ಕೋರ್ಟ್ ಆದೇಶಕ್ಕೂ ಕೂಡ ಮನ್ನಣೆ ನೀಡುತ್ತೇವೆ, ಸಮಯ ಅವಕಾಶವನ್ನು ನೀಡಬೇಕು, ನಮಗೆ ನೋಟಿಸ್ ಕೂಡ ಜಾರಿ ಮಾಡದೆ ಮನೆ ಕೆಡವಲು ಬಂದಿರುವುದು ಖಂಡನೀಯ ಎಂದು ಕುಟುಂಬಸ್ಥರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ರಾಮೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು. ಸರ್ ನೀವು ನೋಟಿಸ್ ಆಯ್ತು ಸರ್, ಡಿವೈಎಸ್ಪಿ ಜೊತೆ ಮಾಡೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಕೊಡ್ಬೇಕಲ್ವಾ ನೀವು? ಲಾಸ್ಟ್ 12 ವಾರದಿಂದ ನಿಮ್ಗೆ ಇದಾಗಬೇಕು ಅಂದ್ಬಿಟ್ಟು ನೋಟಿಸ್ ಕೊಡ್ಬೇಕಲ್ಲ ನೀವು? ಈಗ ನಿಮ್ಗೆ 12 ವಾರ ಕೊಟ್ಟಿರ್ತಾರಲ್ವಾ, ನೀವು ಅಲ್ಲಿ ಆರ್ಡರ್ ತಗೊಳಕ್ಕೆ ನೋಡಿ ಸರ್, ನಿಮ್ ಮೂಗು ನಾಲ್ಕು ನೀವು ನ್ಯಾಯ ಮಾತಾಡಬೇಡಿ, ನಾವು ಕೇಳೋದಕ್ಕೆ. ದೇವಲಾಪುರ ಹೋಬಳಿಯ ರಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27/1 ಜಾಗದಲ್ಲಿ ವಾಸದ ಮನೆಯನ್ನ ಆರ್.ಎಂ. ಕೃಷ್ಣೇಗೌಡರ ಕುಟುಂಬಸ್ಥರು ನಿರ್ಮಿಸಿ ಹಲವಾರು ವರ್ಷಗಳಿಂದ ವಾಸವಿದ್ದಾರೆ. ಈ ಮನೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯ ವಾದವೇನೆಂದರೆ, ಹಳ್ಳಿಯ ಮುಖ್ಯ ರಸ್ತೆ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಯ ಭೂಗಡಿಯಿಂದ 6 ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡವನ್ನು ನಿರ್ಮಿಸಬಾರದೆಂದು ನಿಯಮವಿದೆ. ಆದ್ದರಿಂದ ಮನೆ ತೆರವುಗೊಳಿಸಬೇಕೆಂದು ಹಠ ತೊಟ್ಟಿ ನಿಂತರು. ಈ ನಡುವೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರು ನಂದಕುಮಾರ್ ಮತ್ತು ಮನೆಯ ಮಾಲೀಕ ಕೃಷ್ಣೇಗೌಡರ ಕುಟುಂಬಸ್ಥರ ನಡುವೆ ವಾದ ವಿವಾದ ಜಟಾಪಟಿಯ ನಡೆಯಿತು. ಹೈಕೋರ್ಟಿನ ಆದೇಶ ಆಗಿದೆಯೋ, ಹೈಕೋರ್ಟಲ್ಲಿ ಏನು ಆದೇಶ ಆಗಿದೆಯೋ ಅದಕ್ಕೆ ನಾವು ಭದ್ರಾಗಬೇಕು. ಮನೆ ಮಾಲೀಕ ಕೃಷ್ಣೇಗೌಡ ಮಾತನಾಡಿ, ನಿಯಮಬದ್ಧವಾಗಿ ಮನೆಯನ್ನು ನಿರ್ಮಿಸಿದ್ದೇವೆ, ಕಿರುಕುಳ ನೀಡುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ, ಮನೆಯನ್ನು ರಕ್ಷಿಸಿಕೊಡಬೇಕೆಂದು ಮನವಿ ಮಾಡಿದರು. ಏನಿಲ್ಲ, ಮಾರ್ಚ್ 4ನೇ ತಾರೀಕು ಆರ್ಡರ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ 18ನೇ ತಾರೀಕು ನೋಟಿಸ್ ಕೊಟ್ಟವ್ರೆ. 18ನೇ ತಾರೀಕು ಕೊಟ್ಟ ನಮ್ಮ ಕೋರ್ಟ್ ರಜಾ ಇದೆ, 26ನೇ ತಾರೀಕಿನವರೆಗೂ ನಮಗೆ ಟೈಮ್ ಕೊಡಿ ಅಂದ್ಬಿಟ್ಟು ನಮಗೆ ಅಲ್ಲಿ ರಿಕ್ವೆಸ್ಟ್ ಲೆಟ್ರು ಕೊಟ್ಟಿದ್ದೀವಿ PWD ಇಲಾಖೆಯಲ್ಲಿ. ಅದನ್ನಕ್ಕೂ ಲೆಕ್ಕಿಸ್ತಾರೆ, ಇಲ್ಲ ನಮಗೆ ಆರ್ಡರ್ ಆಗದೆ ಕೋರ್ಟಲ್ಲಿ ಏನೂ ಆರ್ಡರ್ ಆಗಿಲ್ಲ, ಇವರು ಪಾರ್ಟಿ ನಮ್ಮನ್ನ ಬಿಟ್ಟು ಈಗ ನಾವಿಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾವು ಎಲ್ಲ ವಾಸ ಇದ್ದೀವಿ. ಈಗ ಏಕಾಏಕಿ ನಾವು ಮನೆ ಹೊಡಿತೀವಿ ಅಂದ್ಬಿಟ್ಟು ಬಂದವ್ರೆ. AW ನಂದಕುಮಾರ್. ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಕಾನೂನಿಗೆ ಗೌರವವನ್ನು ನೀಡುತ್ತೇವೆ, ಮನೆಯ ಮಾಲೀಕ ಕೃಷ್ಣೇಗೌಡ ಆರ್ಟಿಸಿ ಜಮೀನಿನಲ್ಲಿ ಮನೆಯನ್ನು ನಿರ್ಮಿಸಿದ್ದಾರೆ, ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ, ಕೋರ್ಟ್ ಆದೇಶವೇ ಅಸ್ಪಷ್ಟವಾಗಿದೆ. ಮನೆಯ ಮಾಲೀಕ ಕೃಷ್ಣೇಗೌಡರಿಗೆ ಕಿರುಕುಳ ನೀಡುವ ಉದ್ದೇಶದಿಂದ PWD ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಅವರ PW ಸಹಾಯಕ ಅಭಿಯಂತರ ನಂದನ್ ಕುಮಾರ್ ಅವರು ಮನೆ ಕೆಡವಲು ಬಂದಿರುವುದು ಅಕ್ಷಮ್ಯ ಅಪರಾಧ. ಈ ಸಂಬಂಧ ಕೋರ್ಟ್ನಲ್ಲಿ ವ್ಯಾಜ್ಯ ಬಿದ್ದು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಮಧ್ಯ ಪ್ರವೇಶ ಮಾಡಿ ಮನೆ ಮಾಲೀಕನಿಗೆ ನ್ಯಾಯ ಒದಗಿಸಬೇಕೆಂದು ತಿಳಿಸಿದರು. ಏನು ರೈತರು ಮನೆ ಕಟ್ಟಿದರನ್ನು ಒಕ್ಕಲೆಬ್ಬಿಸ್ಬೇಕು ಅಂತೇಳಿ ಶೆಡ್ ಅಂತ ರೂಪಿಸ್ಕೊಂಡು ಬಂದು ಪೊಲೀಸರು ಇವತ್ತು ಸುಮಾರು ಪೊಲೀಸನ್ನ ಕರ್ಕೊಬಂದು ಮಾಡಿ ಅಂತಿಲ್ಲ, ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ಇದೆ. ಹೊಡಿಲಿಕ್ಕೆ ಕೋರ್ಟ್ ಆರ್ಡರ್ ಮಾಡಬೇಕು. ಅದನ್ನು ಬಿಟ್ಟು ನಂದಕುಮಾರ್ ಅವರೇ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಬಂದು ಇಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಏನಿದೆ ಇದು ನಾವು ಖಂಡಿಸ್ಬೇಕಾಗ್ತದೆ. ರೈತರಿಗೆ ಏನು ಗೊತ್ತಾಗುತ್ತೆ? ಹಾಗಾಗಿ ನಾನು ಇದನ್ನ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕೇಂದ್ರಗಳು ಪುನರಾರಂಭವಾಗಿದ್ದು, ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಗಳತ್ತ ತೆರಳಿದ್ರು. ಇದೇ ಸಂದರ್ಭದಲ್ಲಿ ಮಂಡ್ಯ ತಾಲೂಕಿನ ಕೋಣನಹಳ್ಳಿ ಗ್ರಾಮದ MG ಬಡಾವಣೆಯ ಅಂಗನವಾಡಿ ಕೇಂದ್ರದಲ್ಲಿ ಅಧಿಕಾರಿಗಳು ಮಕ್ಕಳಿಗೆ ಸಿಹಿಯನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು. ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕೇಂದ್ರಗಳು ಪುನರಾರಂಭವಾಗಿದ್ದು, ಇಂದಿನಿಂದ ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಗಳತ್ತ ತೆರಳಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ತಾಲೂಕಿನ ಕೋಣನಹಳ್ಳಿ ಗ್ರಾಮದ MG ಬಡಾವಣೆಯ ಅಂಗನವಾಡಿ ಕೇಂದ್ರದಲ್ಲಿ ಅಧಿಕಾರಿಗಳು ಮಕ್ಕಳಿಗೆ ಸಿಹಿಯನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಕೇಕ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಎಸ್ ರಾಜಮೂರ್ತಿರವರ ನೇತೃತ್ವದಲ್ಲಿ ಕೇಕನ್ನು ಕತ್ತರಿಸಿ ಮಕ್ಕಳಿಗೆ ಸಿಹಿ ತಿನ್ನಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕಲಿಕಾ ಕೇಂದ್ರ ಹಾಗೂ ತರಗತಿ ಕೊಠಡಿಗೆ ಚಾಲನೆ ನೀಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅಂಗನವಾಡಿ ಶಿಕ್ಷಕಿಯರಿಗೆ ಸೂಕ್ತ ತರಬೇತಿಯನ್ನು ನೀಡುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸಿಇಒ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ಬೇಸಿಗೆ ರಜಾ ನಂತರ ಮಕ್ಕಳು ಮತ್ತೆ ಮರಳಿ ಅಂಗನವಾಡಿ ಕೇಂದ್ರಗಳತ್ತ ಬಂದಿದ್ದಾರೆ. ಜಿಲ್ಲೆಯಲ್ಲಿರುವ 588 ಅಂಗನವಾಡಿ ಕೇಂದ್ರಗಳನ್ನು ಸ್ವಚ್ಛಗೊಳಿಸಿ ಸಿದ್ಧಗೊಳಿಸಲಾಗಿದೆ. ಮಕ್ಕಳಿಗೆ
ಕುದಿಸಿ ಆರಿಸಿದ ನೀರನ್ನು ಒದಗಿಸುವಂತೆ ಸೂಚನೆ ನೀಡಲಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಕಳುಹಿಸಿ ಪೌಷ್ಟಿಕಾಂಶ ಆಹಾರದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂಆರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಂಡ್ಯ ತಾಲೂಕಿನ ಹೊಸ ಬೂದನೂರು, ಮಂಡ್ಯ ನಗರದಲ್ಲಿರುವ ಶಂಕರಮಠ, ಎಸ್ಡಿ ಜಯರಾಮ್ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಹೂವು, ಸಿಹಿ ವಿತರಿಸಿ ಆತ್ಮೀಯವಾಗಿ ಶಾಲೆಗೆ ಬರಮಾಡಿಕೊಂಡರು. ನಂತರ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂಆರ್ ಕುಮಾರಸ್ವಾಮಿ, ಅಂಗನವಾಡಿ ಇಂದಿನಿಂದ ಪ್ರಾರಂಭವಾಗಿದ್ದು ಮಕ್ಕಳು ಸಹ ಖುಷಿಯಿಂದ ಶಾಲೆಗೆ ಆಗಮಿಸಿದ್ದಾರೆ. ಮಳೆಗಾಲ ಪ್ರಾರಂಭವಾಗುತ್ತಿರುವುದರಿಂದ ಮಕ್ಕಳಿಗೆ ಕುದಿಸಿ ಆರಿಸಿದ ನೀರು ಹಾಗೂ ಗುಣಮಟ್ಟದ ಆಹಾರವನ್ನು ನೀಡಲು ಸೂಚನೆಯನ್ನು ನೀಡಲಾಗಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಮಂಗಳವಾರವೂ ಮದ್ದೂರಿನ ನೀಲಕಂಠನಹಳ್ಳಿ ಗ್ರಾಮದ ಕಬ್ಬಿನ ಗದ್ದೆಗಳಲ್ಲಿ ಆನೆಗಳು ಬೀಡು ಬಿಟ್ಟಿದ್ದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ನಿನ್ನೆಯಷ್ಟೇ ಹೊಳೆ ಆಂಜನೇಯನ ದೇಗುಲದ ಶಿಂಷಾ ನದಿಯ ಬಳಿ ಪ್ರತ್ಯಕ್ಷವಾಗಿದ್ದ 6 ಕಾಡಾನೆಗಳನ್ನು ಅರಣ್ಯ ಪ್ರದೇಶಕ್ಕೆ ಓಡಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದರು. ರಾತ್ರಿ ವೇಳೆ ನಡೆದ ಈ ಕಾರ್ಯಾಚರಣೆ ವಿಫಲವಾಗಿ ಕಬ್ಬಿನ ಗದ್ದೆಯಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿವೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳದಲ್ಲಿ ಅಲರ್ಟ್ ಆಗಿರುವ ಸಿಬ್ಬಂದಿಗಳು ಆನೆಗಳು ಇರುವ ಸ್ಥಳಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಕಳೆದ ವಾರದಿಂದ ಸತತವಾಗಿ ಸುರಿದ ಭಾರೀ ಮಳೆಯ ಆರ್ಭಟಕ್ಕೆ ವಾಸಿಸುತ್ತಿದ್ದ ಮನೆಗಳು ಹಾನಿಗೊಳಗಾದ 9 ಕುಟುಂಬಗಳಿಗೆ ಮನ್ಮೂಲ್ ನಿರ್ದೇಶಕ ಡಾಲು ಕೆ ರವಿ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಮಾಡಿದರು. ಕೆಆರ್ಪೇಟೆ ತಾಲೂಕು ಕಸಬಾ ಹೋಬಳಿ ಹೆಗ್ಗಡಹಳ್ಳಿಯ ಒಂದೇ ಊರಲ್ಲಿ ಸುಮಾರು 9 ಮನೆಗಳು ಮಳೆಗೆ ಜಖಂಗೊಂಡಿದ್ದವು. ವಿಷಯ ತಿಳಿದ ಮನ್ಮೂಲ್ ನಿರ್ದೇಶಕ ಡಾಲು ರವಿ, ನೇತ್ರಾವತಿ, ಆನಂದ್, ಚಂದ್ರು, ರೇಖಾ, ಪುಟ್ಟಲಕ್ಷ್ಮಿ, ರಂಗಸ್ವಾಮಿ, ರಾಣಿ ಲೇಟ್ ಮಹೇಶ್, ಜಯಮ್ಮ, ಮಂಜೇಗೌಡ, ಪ್ರಮೀಳಾ, ಗಂಗೇಗೌಡ, ರಾಜಮ್ಮ ಲೇಟ್ ಕೃಷ್ಣೇಗೌಡ, ಮಂಜೇಗೌಡ, ಗೌರಮ್ಮ ಲೇಟ್ ಕೃಷ್ಣೇಗೌಡ ವಾಸಿಸುತ್ತಿದ್ದ ಮನೆಗಳು ಕಳೆದ ಶುಕ್ರವಾರ ಸಂಜೆ ಗ್ರಾಮದಲ್ಲಿ ಸುರಿದ ಬಿರುಗಾಳಿ ಸಹಿತ ಮುಂಗಾರಿನ ಮಳೆಯ ಅಬ್ಬರಕ್ಕೆ ಮನೆಗಳ ಮೇಲ್ಚಾವಣಿ, ಗೋಡೆ ಮತ್ತು ರಾಸುಗಳ ಕೊಟ್ಟಿಗೆಗಳು ಹಾನಿಗೊಳಗಾಗಿ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳ ನಿವಾಸಕ್ಕೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಕೆ ಡಾಲು ರವಿ ಘಟನಾ ಸ್ಥಳಗಳನ್ನು ಪರಿಶೀಲಿಸಿ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹೆಗ್ಗಡಹಳ್ಳಿ ರಾಜೇಶ್ ಮಾತನಾಡಿ, ಮಳೆರಾಯನ ರುದ್ರ ನರ್ತನಕ್ಕೆ ಸಿಲುಕಿ ನಲುಗಿದ ಬಡ ಕುಟುಂಬಗಳಿಗೆ ತಮ್ಮ ಕೈಲಾದ ಆರ್ಥಿಕ ಸಹಾಯ ನೀಡುವಂತೆ ನಮ್ಮ ಗ್ರಾಮಸ್ಥರು, ಸಮಾಜ ಸೇವಕ ಹಾಗೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ಕೆ ರವಿ ಅವರ ನಿವಾಸಕ್ಕೆ ತೆರಳಿ ಮನವಿ ಸಲ್ಲಿಸಿದ ಫಲವಾಗಿ ಇಂದು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಮನೆಯ ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ನೀಡುವುದರ ಜೊತೆಗೆ ತಮ್ಮ ಕೈಲಾದ ಆರ್ಥಿಕ ಸಹಾಯ ನೀಡಿರುವುದು ನಿಜಕ್ಕೂ ಮಾನವ ಕುಲ ಮೆಚ್ಚುವಂತಹ ಕಾಯಕ. ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಅರ್ಹ ಬಡ ಕುಟುಂಬಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಭಗವಂತನು ಅನುಗ್ರಹಿಸಲಿ ಎಂದು ತಿಳಿಸಿದರು. ವರದಿಯನ್ನು ಮಾಡಿದ ನಂತರ ಅದರ ವಿಚಾರ ಗೊತ್ತಾಗಿ ನಮ್ಮ RTO ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಸಾಹೇಬರಾಗ್ಬೋದು, ಡಾಲುರೇವಣ ಆಗ್ಬೋದು, ತಾಲೂಕು ಆಡಳಿತಕ್ಕಿಂತ ತಾಲೂಕು ಆಡಳಿತದ ಹಣ ನಮ್ಮ ರೈತರಿಗೆ ಸಂದಾಯಕ್ಕಿಂತ ಮುಂಚೆ ಇವರಿಬ್ಬರ ಒಂದು ನೆರವು ಏನಿದೆ ಇವತ್ತು ನಮ್ಮ ಗ್ರಾಮಕ್ಕೆ ತಲುಪ್ತಾ ಇದೆ ಅಂದರೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಇಂಥ ಒಂದು ಹೆಮ್ಮೆ ನಾಯಕರನ್ನು ನಾವು ಹೊಂದಿದ್ದೀವಿ ಅಂತ ಅಂದರೆ ಇವತ್ತು ನಮ್ಮ ಡಾಲುರೇವಣ್ಣವರ ಕೈಲಾದ ಒಂದು ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಸಂತ್ರಸ್ತರಿಗೆ ಇವತ್ತು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಆತ್ಮೀಯವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಕೂಡಲೇ ಘಟನೆಯನ್ನು ಪರಿಗಣಿಸಿ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿರುವ ಬಡ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ನಾಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್, ನಿವೃತ್ತ ಶಿಕ್ಷಕ ಮಾದೇವಗೌಡ, ಯುವ ಮುಖಂಡರಾದ ಸಾಧುಗೊನಹಳ್ಳಿ ಲೋಕೇಶ್, ಹೆಗ್ಗಡಹಳ್ಳಿ ವಾಸುದೇವ್, ರವಿಕುಮಾರ್, ಪಾಂಡು, ದಂಡಿ, ಮಂಜು, ಲೋಕೇಶ್, ಮಧು, ಚಂದ್ರು, ಶಿವಕುಮಾರ್, ಆನಂದ್, ಚಕ್ರಪಾಣಿ, ಮೋಹನ್ ಸೇರಿದಂತೆ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಹಾಗೂ ಕಲ್ಲು ಗಣಿ ಗುತ್ತಿಗೆಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಮೇ 31ರಂದು ನಾಗಮಂಗಲದಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ಕಚೇರಿವರೆಗೆ ಪಾದಯಾತ್ರೆ ನಡೆಸುವುದಾಗಿ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆಯ ಮುಖಂಡ ಗೋವಿಂದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮಂಗಲದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದ್ದು ಇದನ್ನು ಸ್ಥಗಿತಗೊಳಿಸುವಂತೆ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ
ದೂರು ನೀಡಲಾಗಿತ್ತು. ಆದರೆ ಈ ಸಂಬಂಧವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಗಣಿಗಾರಿಕೆಯಲ್ಲಿ ನೀಡುತ್ತಿರುವ ಗುತ್ತಿಗೆ ವಿಚಾರದಲ್ಲಿ ವೆಂಕಟರಾಮು ಅವರಿಗೆ ಅನ್ಯಾಯವಾಗಿದ್ದು, ಇದನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸಂಬಂಧಪಟ್ಟವರಿಗೆ ಹಾಗೂ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ದು, ಇದುವರೆಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮೇ 31ರಂದು ನಾಗಮಂಗಲದಿಂದ ಮಂಡ್ಯ ಮಾರ್ಗವಾಗಿ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸುತ್ತಿರುವುದಾಗಿ ತಿಳಿಸಿದರು. ನಾಗಮಂಗಲದ ವೆಂಕಟರಾಮು ಅವರಿಗೆ ಕಸಬಾ ಹೋಬಳಿಯ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಟೆಂಡರ್ ಮೂಲಕ ಕಲ್ಲು ಗಣಿ ಗುತ್ತಿಗೆ ಮಾಡಲು ಜಾಗ ಮಂಜೂರಾಗಿದೆ. ತಹಸೀಲ್ದಾರರು, ತಾಲೂಕು ಸರ್ವೇಯರ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜಂಟಿ ಸರ್ವೆ ನಡೆಸಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಈ ಬಗ್ಗೆ ಫೆಬ್ರವರಿ 19, 20, 24ರಂದು ವೆಂಕಟರಾಮು ಅವರಿಗೆ ಗುತ್ತಿಗೆ ಪುಸ್ತಕವನ್ನು ನೀಡಿದ್ದಾರೆ ಎಂದರು. ಕಾನೂನು ಪ್ರಕಾರ ನೋಂದಣಿ ಮಾಡಿಸಲು ಹೋದ ಸಂದರ್ಭದಲ್ಲಿ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54 ಬ್ಲಾಕ್ ಆಗಿದ್ದು, ಇದರ ನಕಲನ್ನು ಪಡೆದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅರ್ಜಿ ನೀಡಿ ಹಿಂಬರವನ್ನು ಪಡೆಯಲಾಗಿದೆ. ಆದರೆ ಈ ದೂರನ್ನು ಹಿಂಪಡೆಯುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಒತ್ತಡ ಹೇರಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಆದ ಕಾರಣ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪಾದಯಾತ್ರೆ ನಡೆಸುತ್ತಿದ್ದು, ಈ ಪಾದಯಾತ್ರೆಯಲ್ಲಿ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ಹಾಗೂ ಸರ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಸರ್ ಅಕ್ರಮ ಗಣಿಗಾರಿಕೆ ಸರ್ 100ಕ್ಕೆ 100% ಎಲ್ಲ ಯಾವುದೋ ಒಂದು ಕಾನೂನುಬದ್ಧವಾಗಿ ಒಂದೂ ಇಲ್ಲ ಸರ್. ಇದ್ರ ಬಗ್ಗೆ ಸುಮಾರು ಸಾವಿರಾರು ಸರ್, ಸಾವಿರಾರು. ಹೌದು ಸರ್. ಸರ್ ಸಂಕನಹಳ್ಳಿ, ದೇವನಸೂರು, ಕಾಳೆನಹಳ್ಳಿ, ಭೋಗಾದಿ, ಚೋಳಸಂದ್ರ ಸರ್, ಗಂಗಸಮುದ್ರ, ಇಡ್ಲಘಟ್ಟ, ಗಂಗಸಮುದ್ರ, ಇಡ್ಲಘಟ್ಟ ಸರ್, ಇಜ್ಜಲಘಟ್ಟ ಕೊಟ್ಟರು ಸರ್. 2023 ಕೊಟ್ಟರು ಸರ್. ಇದುವರೆಗೂ ಮಾನ್ಯ ತಹಸೀಲ್ದಾರಿಗೆ ಸರ್ ಪತ್ರ ಬಂದಿದೆ. ತಹಸೀಲ್ದಾರರಿಂದ ಗಣಿ ಮತ್ತು ಭೂ ವಿಜ್ಞಾನ ಮಂಡ್ಯದವರಿಗೆ ಪತ್ರ ಕಳಿಸಿದ್ದಾರೆ. ಆ ಕಾಪಿ ಪ್ರತಿಯನ್ನು ನನಗೊಂದು ಕಳಿಸಿದ್ದಾರೆ ಅಂಚೆ ಮೂಲಕ. ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಸರ್. ಕೋರ್ಟ್ಗೆ ಹೋಗಿದ್ದೀವಿ. ಆಮೇಲೆ ಸರ್ ಅಶೋಕ್ ನಾಮಘಟ್ಟವನ್ನು ಸರ್ಕಲಿಸ್ಬಿಟ್ಟು ಅಶೋಕ್ ಸರ್ ಗೊತ್ತಿದ್ರು ಸಹ ಅವ್ರ ಹತ್ರ ಸುಳ್ಳು ಕೇಸ್ ತಗೊಂಡು ಸರ್ ನಮ್ಮ ಮೇಲೆ ಎಫ್ ಐ ಆರ್ ಮಾಡೋದು ಸರ್. ಹಂಗೆ ಜನತಾ ದರ್ಶನದಲ್ಲಿ ಕೊಡೋ ದೂರುಗಳು, ಮುಖ್ಯಮಂತ್ರಿಗಳು ಜನತಾ ದರ್ಶನ ದೂರುಗಳೆಲ್ಲ ಪರಿ ನಾಟಕನ ಸರ್. ಹಂಗೆ ಮುಖ್ಯಮಂತ್ರಿಗಳು ಕೊಡೋ ದೂರಿಗೆಲ್ಲ ಪರಿ ಇದನ್ನು ಸುಮ್ಮನೆ ಜನಗಳು ಕಣ್ಣೋರ್ ಸಹ ಮಾಡ್ತಾರೆ ಕಾರ್ಯಕ್ರಮ ನಡೆಸಿ. ಅದಕ್ಕೆ ಸರ್ ಇದ್ರ ಬಗ್ಗೆ 31 5ನೇ ತಿಂಗಳು, ಈ ತಿಂಗಳಿಗೆ 2024ರಂದು ಸರ್ ನಾಗಮಂಗಲದಿಂದ ಮಂಡ್ಯ ಮಾರ್ಗವಾಗಿ ಬೆಂಗಳೂರು ವಿಧಾನಸೌಧದವರೆಗೂ ಸಹ ಪಾದಯಾತ್ರೆ ಮಾಡ್ತೀವಿ ಸರ್. ಸುಮಾರು 100 ಜನ ಮಾಡ್ತೀವಿ ಸರ್. ಹೌದು ಸರ್, 100 ಜನ ಸರ್. ಹೌದು ಸರ್. ಇದ್ರ ಬಗ್ಗೆ ಮಾನ್ಯ ತಹಸೀಲ್ದಾರ್ ಬಗ್ಗೆ ಅಖಿಲ ಕರ್ನಾಟಕ ಬೋವಿ ಕಲ್ಲು ಬಂಡೆ, ಮಣ್ಣು ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆಯ 40ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ವೇದಿಕೆಯ ದಕ್ಷಿಣ ಕರ್ನಾಟಕ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಪ್ರಜ್ವಲ್ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಮಾನವನಿಗೆ ಬೇಕಾದ ಮಾನಸಿಕ ನೆಮ್ಮದಿ ಮತ್ತು ಮನಃಶಾಂತಿ ನೀಡುವ ಕೆಲಸವನ್ನ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯವು ಮಾಡುತ್ತಿದೆ ಎಂದು ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜು ಹೇಳಿದರು. ಅವರು ಪಟ್ಟಣದ ಸುಭಾಷ್ ನಗರ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ನೂತನ ಧ್ಯಾನ ಮಂದಿರ ಹಾಗೂ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಮಾನವನಿಗೆ ಹಣ, ಆಸ್ತಿ, ಹೆಸರು, ಕೀರ್ತಿ ಎಷ್ಟೇ ಇದ್ದರೂ ಶಾಂತಿ, ನೆಮ್ಮದಿ ಬೇಕು. ವಿಶ್ವ ಶಾಂತಿಗಾಗಿ ಈ ಸಂಸ್ಥೆಗಳು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ದೇವನೊಬ್ಬ ನಾಮ ಹಲವು ಎಂಬ ತತ್ವದಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯ ಮನುಷ್ಯನಿಗೆ ಶಾಂತಿ, ನೆಮ್ಮದಿ, ಸಹನೆ ತುಂಬುವ ಮೂಲಕ ಆಧ್ಯಾತ್ಮಿಕ ಚಿಂತನೆಗಳನ್ನು ಬೆಳೆಸಿ ಮಾನವನನ್ನ ದೇವಮಾನವನನ್ನಾಗಿ ರೂಪುಗೊಳ್ಳುವಂತೆ ಮಾಡುತ್ತಿವೆ ಎಂದರು. ಬಹುತೇಕ ತಾವೆಲ್ಲರೂ ಸಹ ಓಂ ಶಾಂತಿ ಈಶ್ವರಿ ಮಹಾವಿಶ್ವವಿದ್ಯಾಲಯ ಅಂತಂದ್ರೆ ತಾವು ಹೇಳಿದ ಹಾಗೆ ಮೊದಲು ನಮ್ಮ ಮನಸ್ಸಿನಲ್ಲಿದ್ದ ಭಾವನೆಗಳೇ ಬೇರೆ. ಬಹುತೇಕ ಭಗವಂತನಕ್ಕೆ ಹತ್ರ ಮಾಡುವಂಥ ಮಾನಸಿಕವಾಗಿ ಮನುಷ್ಯನಿಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ, ಒಂದು ವೈಚಾರಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ಬಟ್ ಸಮಾಜದ ಬಗ್ಗೆ ಇರುವಂಥ ಕಳಕಳಿಯೂ ಅಷ್ಟೇ ಮುಖ್ಯ. ಇದಕ್ಕೆಲ್ಲದಕ್ಕೂ ಸಹ ಒಂದು ಪರಿಪೂರ್ಣವಾದ ಒಂದು ಉದ್ದೇಶವನ್ನು, ಪರಿಪೂರ್ಣವಾದ ಮನಸ್ಥಿತಿಗೆ ಬರಬೇಕಂದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಕನಿಷ್ಠ ಪಕ್ಷ ಒಂದು 7 days ಕೋರ್ಸ್ ಎಲ್ಲ ತಗೋಬೇಕು ಅನ್ನೋ ಒಂದು ಮಾತನ್ನು ಪದೇ ಹೇಳ್ತಾ ಇದ್ದಾರೆ. ಅದಷ್ಟು ನಾವೆಲ್ಲೂ ಸಹ ಹೊಂದ್ಕೊಂಡು ನಾವೂ ಸಹ ತಗೊಳ್ಳೋಣ. ಜೊತೆಗೆ ತಾವು ಕಟ್ಟಡ ಕಟ್ತಾ ಇರೋದು ಉತ್ತಮವಾದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಈ ಕೆಲಸಕ್ಕೆ ನಾನೊಬ್ಬ ಶಾಸಕನಾಗಿ ನನ್ನ ಶಕ್ತಿ ಮೀರಿ ನಂದು ಸಹ ಸಹಕಾರ ಕೊಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಇರ್ತೀವಿ. ಜೊತೆಗೆ ತಮ್ಮ ಸಂಸ್ಥೆಯ ಒಂದು ಉದ್ದೇಶಕ್ಕೂ ಸಹ
ನಾವು ಅಂದ್ಕೊಂಡು ಕೆಲಸ ಮಾಡ್ತೀವಿ ಅನ್ನೋ ಮಾತ್ರ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. RTO ಸಂಘದ ರಾಜ್ಯಾಧ್ಯಕ್ಷರು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ಸುಮಾರು 140 ದೇಶಗಳಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಧ್ಯಾನ ಕೇಂದ್ರಗಳಿವೆ. ಬಾಹ್ಯ ಒತ್ತಡಗಳಿಂದ ಜರ್ಜರಿತರಾಗಿರುವ ಜನತೆಗೆ ಒತ್ತಡಗಳನ್ನು ನಿವಾರಿಸಿ ಮಾನಸಿಕ ನೆಮ್ಮದಿಯನ್ನು ತುಂಬುವ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಲ್ಲಿ ಒಂದು 2 ಅಂತಸ್ತಿನ ಕಟ್ಟಡದ ಕಾಮಗಾರಿನ ಮಾಡಬೇಕು ಅನ್ನೊಂದು ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದೀರಾ. ಸದ್ಬಳಕೆ ಆಗೋದು, ಜನರಿಗೆ ಬಳಕೆ ಆಗುವ ದೃಷ್ಟಿಯಿಂದ ಪರಿವಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಅಮೂಲ್ಯವಾದ ಕೆಲಸದಲ್ಲಿ ಇವತ್ತು ನಾವು ಭೂಮಿ ಪೂಜೆ ಮಾಡುವ ಮೂಲಕ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಮಾಜ ಸೇವಕ RTO ಮಲ್ಲಿಕಾರ್ಜುನ್, ಮೈಸೂರು ವಲಯದ ರಾಜಯೋಗಿನಿ ಲಕ್ಷ್ಮೀಜಿ, ಸ್ಥಳೀಯ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ BK ಸವಿತಾ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂಬರೀಶ್, ಡಾಕ್ಟರ್ ದಿವಾಕರ್, ಪುರಸಭಾ ಮಾಜಿ ಸದಸ್ಯ K ಪುಟ್ಟಸ್ವಾಮಿ, ರಮೇಶ್ ಗೌಡ, ಧನೇಂದ್ರ ಗೌಡ, ಮೋಹನ್, ಸುಧಾಮಣಿ, ದಿವಾಕರ್, ಪ್ರಭಾ ಸೇರಿದಂತೆ ಇತರರು ಹಾಜರಿದ್ದರು. ಜೂನ್ 3ರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರನ್ನು ಅಹಿಂದ ವರ್ಗದ ಶಿಕ್ಷಕರು ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿರಿಯ ಉಪಾಧ್ಯಕ್ಷ ML ಸುರೇಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಿತಿಬ್ಬೇಗೌಡರು 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ, ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಅವರು ಈ ಹಿಂದಿನ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದು ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಎಂದು ತಿಳಿಸಿದರು. ವಿಧಾನ ಪರಿಷತ್ತಿನ ಒಳಗೆ ಹಾಗೂ ಹೊರಗೆ ಮರಿತಿಬ್ಬೇಗೌಡರು ಶಿಕ್ಷಕರ ಪರವಾಗಿ ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದ ಅವರು, ಹಾಗಾಗಿ ಸದಾ ಶಿಕ್ಷಕರ ಏಳಿಗೆಗೆ ಶ್ರಮಿಸುತ್ತಿರುವ ಅವರನ್ನ ಈ ಬಾರಿಯೂ ಬೆಂಬಲಿಸುವಂತೆ ಮನವಿ ಮಾಡಿದರು. ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುತ್ತಿದೆ. ಸಿದ್ದರಾಮಯ್ಯ ಅವರು ಉತ್ತಮವಾಗಿ ಆಡಳಿತ ನೀಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪಂದಿಸಿದ್ದ ಸ್ಟಾರ್ ಚಂದ್ರು ಅವರ ಗೆಲುವು ನಿಶ್ಚಿತ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ, ಉಚಿತ ವಿದ್ಯುತ್, ಪದವೀಧರರಿಗೆ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡುತ್ತಿದೆ. ಇದು ಫಲಾನುಭವಿಗಳಿಗೆ ತಲುಪಿದ್ದು ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ತಿಳಿಸಿದರು. ಜೂನ್ 3ರಂದು ಬುಧವಾರ ಚುನಾವಣೆ ನಡೆಯಲಿದ್ದು, ಆದ ಕಾರಣ ಮಂಡ್ಯ, ಹಾಸನ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಹಿಂದ ಮತದಾರರು ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಮರಿತಿಬ್ಬೇಗೌಡರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಕ್ಷೇತ್ರದ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡರು ಪ್ರತಿನಿಧಿಸ್ತಾ ಇದ್ದಾರೆ. ಆ ಚುನಾವಣೆಗೆ ನಾವೆಲ್ಲ ಅಂದರೆ ಮಂಡ್ಯ ಜಿಲ್ಲೆಯ ಎಲ್ಲ ಅಹಿಂದ ವರ್ಗದ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಮರಿತಿಬ್ಬೇಗೌಡರಿಗೆ ಬೆಂಬಲಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಮರಿತಿಬ್ಬೇಗೌಡರು ಬಗ್ಗೆ ತಮಗೆಲ್ಲ ತಿಳಿದಿದೆ. ಮರಿತಿಬ್ಬೇಗೌಡರು ಇದು 5ನೇ ಬಾರಿ ಚುನಾವಣೆ ನಿಂತಿದ್ದಾರೆ. 4 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಅವರು ಪ್ರತಿನಿಧಿಸ್ಕೊಂಡು ಇಲ್ಲಿವರೆಗೂ ಅವರು 4 ಬಾರಿ ಗೆದ್ದಿದ್ದಾರೆ. ಏನು ಹಿಂದೆ 26ನೇ ತಾರೀಕು ನಡೆದಂಥ ಲೋಕಸಭೆ ಏಪ್ರಿಲ್ 26ನೇ ತಾರೀಕು ಮೇನಲ್ಲೂ ಕೂಡ ಚುನಾವಣೆಯಲ್ಲಿ ಫಲಿತಾಂಶ ಬರಬೇಕು. ಅಲ್ಲೂ ಕೂಡ ನಾವು ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂದರೆ ಸ್ಟಾರ್ ಚಂದಿವರು 100ಕ್ಕೆ 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನಕ್ಕೆ ತಿಳಿದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷ ಡಿ ರಮೇಶ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಘಟಕದ ಪ್ರಧಾನ ಕಾರ್ಯದರ್ಶಿ MS ರಾಜಣ್ಣ, ನಗರಸಭೆ ಮಾಜಿ ಸದಸ್ಯ ಅಮ್ಜದ್ ಪಾಷಾ, ಎನ್ ದೊಡ್ಡಯ್ಯ, ಸತೀಶ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲದ ನೆಲ್ಲಿಗೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಂಚಿನಕೋಟೆ ಗ್ರಾಮದ ಮಂಜುನಾಥ್ ಬಿ ಮತ್ತು ಉಪಾಧ್ಯಕ್ಷರಾಗಿ ನಲ್ಲಿಗೆರೆ ಗ್ರಾಮದ ಜಯಲಕ್ಷ್ಮೀರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನೆಲ್ಲಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷದ ಅವಧಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು 19ನೇ ತಾರೀಕು ನಡೆದ ಚುನಾವಣೆಯು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಮಾಜಿ ಮನ್ಮೂಲ್ ನಿರ್ದೇಶಕ ಬೆಂಬಲಿಗ ಅಭ್ಯರ್ಥಿಗಳ ಚುನಾವಣಾ ಬಲ ಪ್ರದರ್ಶನದ ಜಟಾಪಟಿಯೇ ನಡೆದು ನಲ್ಲಿಗೆರೆ ಬಾಲು ಒಳಗೊಂಡಂತೆ 11 ಜನ JDS ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ದರು. ಇಂದು ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕಂಚಿನಕೋಟೆ ಗ್ರಾಮದ ಮಂಜುನಾಥ್ ಬಿ ಮತ್ತು ಉಪಾಧ್ಯಕ್ಷರಾಗಿ ನಲ್ಲಿಗೆರೆ ಗ್ರಾಮದ
ಗ್ರಾಮದ ಜಯಲಕ್ಷ್ಮಿರವರು 5 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಮನ್ಮೂಲ್ ನಿರ್ದೇಶಕ ನಲ್ಲಿಗೆರೆ ಬಾಲು ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಸಿಹಿ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲುರವರು, ಕೃಷಿ ಸಚಿವ ಚೆಲುವರಾಯಸ್ವಾಮಿರವರು ನಮ್ಮ ಹಾಲಿನ ಡೇರಿಗೆ ಸಾಕಷ್ಟು ಕಿರುಕುಳಗಳನ್ನು ನೀಡಿದ್ದರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಾವು ಹಸ್ತಕ್ಷೇಪ ಮಾಡುತ್ತಿರುವುದು ಎಷ್ಟು ಸರಿ, ಮುಂದಿನ ದಿನದಲ್ಲಿ ಎಲ್ಲದಕ್ಕೂ ಬೆಲೆ ತರಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಒಂದು ಸಂಘಕ್ಕೆ ಚುನಾವಣೆ ಮಾಡಲೇಬಾರ್ದು ಅಂತೇಳಿ ಮಾನ್ಯ ಕೃಷಿ ಸಚಿವರು ಪಟ್ಟನ್ನು ಹಿಡಿದು ಚುನಾವಣೆ ಮಾಡಬಾರ್ದಾಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಚುನಾವಣೆ ಮಾಡ್ತಿರಲಿಲ್ಲ. ಆದರೆ ಕೋರ್ಟಿನ ನಿರ್ದೇಶನದ ಮೇರೆಗೆ 19ನೇ ತಾರೀಕು ಚುನಾವಣೆ ನಡೆದು ತುಂಬ ಜಟಾಪಟಿ ನಡೆದು ಮಾನ್ಯ ಕೃಷಿ ಸಚಿವರು ಯಾವುದೇ ಕಾರಣಕ್ಕೆ ನೆಲ್ಲಿಗೆರೆ ಹಾಲು ಉತ್ಪಾದಕ ಸಹಕಾರ ಸಂಘ JDS ತಕ್ಕೆ ಹೋಗಬಾರ್ದು ಅಂತೇಳಿ ತುಂಬ ಒತ್ತಡವನ್ನು ಹಾಕಿ ತುಂಬ ಶ್ರಮಪಟ್ಟು ನಮ್ಮ ಟೀಮ್ನ ಗೆಲ್ಲಬಾರ್ದು ಅಂತೇಳಿ ಒತ್ತಡ ಹಾಕಿದರು. ಆದರೆ ಈ ಗ್ರಾಮದ ಕಂಚಿನಕೋಟೆ, ಕಾರ್ಬೈಲು, ನೆಲ್ಲಿಗೆರೆ ಗ್ರಾಮದ ಎಲ್ಲ ಷೇರುದಾರರು ಇವತ್ತು ನಮ್ಮ ತಂಡದ ಎಲ್ಲ ಸದಸ್ಯರನ್ನ 11 ಜನವನ್ನು ಗೆಲ್ಲಿಸಿ ಮುಖಾಂತರ ನಮಗೆಲ್ಲ ಶಕ್ತಿಯನ್ನು ತುಂಬಿ ಮತ್ತು ಈ ಸಂಘವನ್ನು ಒಳ್ಳೆ ರೀತಿ ನಡೆಸ್ಕೊಳ್ಳಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಗ್ರಾಮದ ಇಲ್ಲಿ ಆಗಿರೋ ಸದಸ್ಯರು ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಈ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿಯವರು ಏನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಎಲ್ಲ ಆಮಿಷ ತೋರಿಯೂ ಸಹಿತ ಯಾವುದೇ ಆಮಿಷಗಳಿಗೆ ಒಳಗಾಗದಲ್ಲೇ ಎಲ್ಲರೂ ನಮ್ಮ JDS ಪಕ್ಷದ ಬೆಂಬಲದ ಅಭ್ಯರ್ಥಿಗಳಿಗೆ ಮತವನ್ನು ನೀಡೋದಕ್ಕೆ ನಮಗೆ ಖುಷಿಯಾಗಿದೆ, ಅವರಿಗೆಲ್ಲ ಋಣಿಯಾಗಿರ್ತೀವಿ. ಆದರೆ ಸಚಿವರಿಗೆ ಹೇಳೋದು, ಈ ಒಂದು ಸಹಕಾರ ಸಂಘಗಳಲ್ಲಿ ರಾಜಕೀಯವನ್ನು ಬೆಳೆಸೋದನ್ನು ಬಿಡಿ, ಅದು ನಿಮಗೆ ಮಾರ್ಕ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬುಡಕ್ಕೆ ಬರುತ್ತೆ. ಅದು ದಯವಿಟ್ಟು ಇಡೀ ನೆಲ್ಲಿಗೆರೆ ಮತ್ತು ದೊಡ್ಡಚಕ್ನಲ್ಲಿ ಬಿಟ್ಟರೆ ಎಲ್ಲ ಕಡೆ ಯಾವುದೂ ತಡ್ಡಿಂಡಿ ಬಂದಿಲ್ಲ. ಇದಕ್ಕೆ ಮಾತ್ರ ತಡ್ಡಿಂಡಿ ಅನ್ವಯ ಆಗೋ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಒತ್ತಡ ಹಾಕಿ ನೀವು ಮಾಡ್ತಾ ಇದ್ದೀರಾ. ಅದು ಇವತ್ತು ಉತ್ತರವನ್ನು ಈ ನೆಲ್ಲಿಗೆರೆ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ಕೊಟ್ಟಿದ್ದಾರೆ. ಮುಂದಕ್ಕೂ ಸಹಿತ ಇದೇ ಥರ ಉತ್ತರ ನಿಮಗೆ ಕೊಡ್ತೀವಿ. ಇದು ಎಚ್ಚರಿಕೆ ಗಂಟೆ ನಿಮಗೆ ಅಂತ ಹೇಳಲಿಕ್ಕೆ ಸಚಿವರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಚಂದ್ರು, ಕುಮಾರಸ್ವಾಮಿ, ಲಕ್ಷ್ಮೇಗೌಡ, ಲಕ್ಷ್ಮಣಗೌಡ, ರಾಜೇಶು, ಬೆಟ್ಟಸ್ವಾಮಿ, ಕಮಲಮ್ಮ, ರಘು ಹಾಗೂ JDS ಮುಖಂಡರಾದ ರಾಮಕೃಷ್ಣೇಗೌಡ, ಕಂಚಿನಕೋಟೆ ಮೂರ್ತಿ, ಬಾಲರಾಜು, ಪುಟ್ಟಸ್ವಾಮಿ, ಆನಂದ, ಗುರು, ಜಗದೀಶ್ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಟ್ಟಿನ ನೈರ್ಮಲ್ಯ ಕುರಿತು ಜಾಗೃತಿ ಅಭಿಯಾನ. ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಹೆಣ್ಣು ಮಕ್ಕಳಿಗೆ ಮುಟ್ಟು ಶಾಪವಲ್ಲ ಎಂದ ಗಣ್ಯರು. ಪತ್ರಿಕಾ ಕಾಯ್ದೆ ಕುರಿತು ವಿಶೇಷ ಉಪನ್ಯಾಸ, ಅಭಿನಂದನಾ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ನಿಂದ ಕಾರ್ಯಕ್ರಮ ಆಯೋಜನೆ. ಪ್ರಜಾವಾಣಿ ವರದಿಗಾರ ಯೋಗೇಶ್, ವಾರ್ತಾ ಇಲಾಖೆ ನಿವೃತ್ತ ನೌಕರ ಮಂಜುನಾಥ್ಗೆ ಸನ್ಮಾನ. PWD ರಸ್ತೆ ಪರಿಮಿತಿಯಲ್ಲಿ ಮನೆ ನಿರ್ಮಾಣ ಪ್ರಕರಣ. ಮನೆ ತೆರವಿಗೆ ಮುಂದಾದ ಇಲಾಖೆ, ಅಧಿಕಾರಿಗಳಿಗೆ ಆವಾಜ್ ಹಾಕಿದ ಮನೆ ಮಾಲೀಕ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಾಹಿತಿಗಳು, ಚಿಂತಕರ ಬೆಂಬಲ. ಪ್ರಜಾಸತ್ತೆ ಉಳಿವಿಗಾಗಿ ಮರಿತಿಬ್ಬೇಗೌಡರನ್ನ ಬೆಂಬಲಿಸಲು ಗಣ್ಯರ ಮನವಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮತಗಟ್ಟೆಗೆ ಚುನಾವಣಾ ವೀಕ್ಷಕರ ಭೇಟಿ. ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿದ ಡಾಕ್ಟರ್ ರವಿಶಂಕರ್. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.